ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಪ್ರತಿನಿತ್ಯ ತಗೊಳ್ಳೋ ಹಾಗೆ ಇವತ್ತು ಕೂಡ ನೆಲ್ಲಿಕಾಯಿ ಕ್ಯೂಬ್ಸ್ ಏನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುಡಿತಾ ಇದ್ದೀನಿ. ಈ ನೆಲ್ಲಿಕಾಯಲ್ಲಿ ತುಂಬಾ ವಿಟಮಿನ್ ಸಿ ಸತ್ವಗಳಿರುತ್ತಲ್ವ. ಈ ಒಂದು ವಿಟಮಿನ್ ಸಿ ನಮಗೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಹಾಗೆ ಹೇರಿಗೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಪ್ರತಿ ದಿವಸ ಈ ಒಂದು ನೆಲ್ಲಿಕಾಯಿನ ಯಾವುದಾದ್ರೂ ಒಂದು ರೂಪದಲ್ಲಿ ತೊಗೊತಾ ಇರಬೇಕು. ಪ್ರತಿ ದಿವಸ ಜ್ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅದರ ಕ್ಯೂಬ್ಸನ್ನು ಇಟ್ಕೊಂಡಿರ್ತೀನಿ ನಾನು. ನಿಮಗೇನಾದರೂ ಗೊತ್ತಿಲ್ಲ ಆ ಕ್ಯೂಬ್ಸ್ ಹೇಗೆ ಮಾಡೋದು ಅಂತೇಳಿ ಅಂತಂದರೆ ನನ್ನ ಹಳೆ ವಿಡಿಯೋದಲ್ಲಿ ಇದೆ, ಚೆಕ್ ಮಾಡಿ, ಓಕೆನಾ? ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಬೆಳಗಿನ ತಿಂಡಿಗೆ ಸೂಪರಾಗಿ ಈಸಿಯಾಗಿ ಆಗುವಂಥ ಒಂದು ಕ್ಯಾಪ್ಸಿಕಮ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಸೂಪರಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿ. ಮೂಲಂಗಿಯನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವರಿಗೆ ಮೂಲಂಗಿ ಸ್ಮೆಲ್ ಕಂಡ್ರೇ ಆಗೋದಿಲ್ಲ, ಅಂಥವ್ರಿಗೆ ಈ ರೀತಿ ಸಾಂಬಾರು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೂಲಂಗಿಯ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಅದರಲ್ಲಿ. ಕೆಲವರಿಗೆ ಹೊಟ್ಟೆ ಹಸಿವೆ ಆಗೋದಿಲ್ಲ, ಅಂಥವ್ರಿಗೆ ಹಸಿ ಮೂಲಂಗಿಯನ್ನು ತಿನ್ನೋಕ್ಕೆ ಕೊಡಬೇಕು, ಆದರೆ ತಿನ್ನೋದಿಲ್ಲ. ನೋಡಿ, ಈ ರೀತಿ ಸಾಂಬಾರನ್ನು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಫಸ್ಟಿಗೆ ನಾನಿಲ್ಲಿ ಹಾಲನ್ನು ಕಾಯ್ಸೋಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಬೇಗ ಎದ್ದು ಒಂದು ರೌಂಡು ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದಕ್ಕೆ ಒಂದು ಅರ್ಧ kg ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಎಲ್ಲವನ್ನು ಒಂದು ಸತಿ ವಾಶ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಮುಂಚೆನೂ ತಂದಾಗ ಮಾರ್ಕೆಟಿಂದ ಕ್ಲೀನ್ ಮಾಡಿನೇ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಫ್ರಿಜ್ಜಲ್ಲಿ ಇಟ್ಟು ಡೈರೆಕ್ಟಾಗಿ ಉಪಯೋಗಿಸ್ಬಾರ್ದು ಅಂಥೇಳಿ ತೆಗೆದ ಮೇಲೂ ಕೂಡ ಒಂದು ಸತಿ ವಾಶ್ ಮಾಡ್ಕೊತೀನಿ. ಈ ಕ್ಯಾಪ್ಸಿಕಮ್ ಗ್ರೇವಿ ನಿಜ ಹೇಳ್ತೀನಿ, ಒಂದು ಸತಿ ನೀವು ಮಾಡಿ ತಿಂದ್ರಿ ಅಂತಂದರೆ ಚಪಾತಿ ಮಾಡಿ, ಪೂರಿ ಮಾಡಿ, ದೋಸೆ ಮಾಡಿ, ಪ್ರತಿಯೊಂದಕ್ಕೂ ಇದನ್ನೇ ಕಾಂಬಿನೇಷನಾಗಿ ಮಾಡ್ಕೊತೀರಾ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲೊಂದು 2 ಈರುಳ್ಳಿ ತೊಗೊಂಡು ಈರುಳ್ಳಿ ಸಿಪ್ಪೆ ತೆಗೆದು ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ. ಜೊತೆಗೆ ಕ್ಯಾಪ್ಸಿಕಮ್ಮು ಕೂಡ ಒಳಗಿರುವಂಥ ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಹಾಗೆ ಇವತ್ತು ಗೋಧಿ ಹಿಟ್ಟು ಮತ್ತು ಅಕ್ಕಿ ಎಲ್ಲ ಖಾಲಿಯಾಗಿದೆ, ಹಾಗಾಗಿ ಅದನ್ನು ಕೂಡ ರೀಫಿಲ್ ಮಾಡ್ಕೋಬೇಕು. ನೋಡಿ, ಈಗ ಕ್ಯಾಪ್ಸಿಕಮಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊತೀನಿ. ಯಾಕಪ್ಪ ದಪ್ಪವಾಗಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು ಅಂತಂದರೆ, ತುಂಬ ಸಣ್ಣದಾಗಿ ಕಟ್ ಮಾಡ್ಕೊತು ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರೋದಿಲ್ಲ. ಅಷ್ಟು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊತು ಅಂದರೆ ನಮಗೆ ಬಾಯಿಗೆ ಸಿಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ ಸ್ವಲ್ಪನೇ ಬೇಯಿಸ್ಕೊಳ್ಳೋದು, ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ. ಹಾಗಾಗಿ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲನೂ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ತುಂಬ ಬೇಗನೆ ಆಗುತ್ತೆ ಬೆಳಗ್ಗೆ ಹೊತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ಪದೇ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಈಸಿಯಾಗಿ ಮಾಡ್ಬೋದಂತ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿ. ಹಾಗೆ ಇಲ್ಲಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಕೂಡ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಬಂದು ನಿಮ್ಗೆ ಆಪ್ಷನಲ್ಲು. ಮೆಣಸಿನ್ಕಾಯಿ ಬೇಡ, ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ ಅಂತಂದರೆ ಹಾಕ್ಕೊಬೋದು. ನಾನಿಲ್ಲಿ ಒಂದು 4 ಮೆಣಸಿನ್ಕಾಯಿ ಜೊತೆಗೆ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ದಪ್ಪದಾಗೆ ಉದ್ದುದ್ದಾಗಿ ಹಚ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತರಕಾರಿಗಳನ್ನು ಕಟ್ ಮಾಡಿದ್ಮೇಲೆ ಚಾಪಿಂಗ್ ಬೋರ್ಡ್ ಏನಿರುತ್ತೆ, ಪ್ಲಾಸ್ಟಿಕ್ದಾಗಲಿ ವುಡ್ದಾಗಲಿ, ಫಸ್ಟಿಗೆ ತೊಳೆದು ನೀಟಾಗಿ
ಒಂದು ಒಣಗಿದ ಬಟ್ಟೆನಲ್ಲಿ ಒರೆಸಿ ನೀಟಾಗಿ ಎತ್ತಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಕಪ್ಪಾಗಿ ಅದ್ರ ಮೇಲೆ ಒಂದು ರೀತಿ ಫಂಗಲ್ ಥರ ಬಂದ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಆ ಕೆಲಸ ಮಾಡಿ ಎತ್ತಿಡ್ತೀನಿ. ಹಾಗೆ ಬೆಳಗ್ಗೆನೇ ಸ್ವಲ್ಪ ಬಿಸಿನೀರು ಕುಡ್ದಿದ್ನಲ್ವ, ಅದಾದಮೇಲೆ ಈಗ ಸುಮಾರು 1 ಗಂಟೆ ಕಳೆದಿದೆ. ಈಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ 1 ಟೈಮ್ ಮಾತ್ರನೇ ನಾನು ಕಾಫಿ ಕುಡಿಯೋದು, ಹಾಗಾಗಿ ಬೆಳಗ್ಗೆ ಮಾತ್ರ ಮಿಸ್ ಮಾಡೋದೇ ಇಲ್ಲ ಕಾಫಿಯನ್ನು. ಮುಂಚೆ ತುಂಬ ಕಾಫಿ ಕುಡಿತಿದ್ದೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ತುಂಬಾ ಅವಾಯ್ಡ್ ಮಾಡಿ ಈಗ 1 ಟೈಮ್ ಕಾಫಿ ಕುಡಿತೀನಿ ಅಷ್ಟೇ. ಹಾಗೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೇಳಿ ನನಗೆ. ಯಾಕೆ ಅಂತಂದರೆ ಆ ಬಾಯಿ ಬಡುಕಿ ಚೈತ್ರ ಯಾವಾಗಪ್ಪ ಮನೆಯಿಂದ ಹೋಗ್ತಾಳೆ ಅಂತ ಕಾಯ್ತಾ ಇದ್ದೆ ನಾನಂತೂ. ಕೊನೆಗೂ ಈ ವಾರ ಹೋದ್ಲು. ಎಷ್ಟು ಖುಷಿ ಆಯಿತು ಅಂತಂದರೆ ಆವತ್ತಿನ ದಿವಸ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಟ್ಟೆ ನಾನು. ಯಾಕೆ ಅಂತಂದರೆ ಯಾವಾಗ ನೋಡಿದ್ರು ಬಾಯಿ ಬಡುಕಿ, ಬಾಯಿ ತೆಗೆದ್ರೆ ನಿಲ್ಲಿಸೋದೇ ಇಲ್ಲ. ಬಿಗ್ ಬಾಸಲ್ಲಿ ಅವಳದೇ ಜೋರಾಗಿತ್ತು ವಾಯ್ಸು. ಹೋಗಿದ್ದು ತುಂಬ ಒಳ್ಳೆಯದಾಯಿತು, ನನಗಂತೂ ಭಾಳ ಖುಷಿಯಾಯಿತು. ನಿಮಗೆ ಯಾರು ಗೆಲ್ತಾರೆ ಅಂತ ಅನಿಸುತ್ತೆ ಬಿಗ್ ಬಾಸಲ್ಲಿ ಹೇಳಿ. ಏಕೆಂದರೆ ಫೈನಲ್ ಹತ್ರ ಬಂತು. ನನಗಂತೂ ರಜತ್ ಗೆಲ್ಲಬೇಕು ಅಂತ ಅನಿಸುತ್ತೆ. ಮೋಸ್ಟ್ಲಿ ಹನುಮಂತ ಗೆಲ್ತಾನೆ ಅಂತ ಅನ್ಕೊತೀನಿ. ಈಗ ಮತ್ತೆ ಅಡುಗೆ ವಿಷಯಕ್ಕೆ ಬರೋಣ. ಫಸ್ಟಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಗ್ರೇವಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ರೆ ಒಂದು ಅರ್ಧ ಗಂಟೆಗೆ ಮುಂಚೆ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ನೆನೆಯುತ್ತೆ. ಹಾಗಾಗಿ ನಮ್ಮ ಮನೇಲಿ ಅಡುಗೆ ಮನೇಲಿ ಇರೋವಂಥ ಕಿಟಕಿ ತುಂಬಾ ದೊಡ್ಡದು. ಮಾರ್ನಿಂಗು 7ಇಂದ ಸ್ಟಾರ್ಟ್ ಆದರೆ ಸುಮಾರು ಒಂದು 12ರಿಂದ 1 ಗಂಟೆ ತನಕ ಬಿಸಿಲು ಒಳಗೆ ತುಂಬ ಬರುತ್ತೆ. ನೋಡಿ, ಕಾಣ್ತಾ ಇದೆಯಾ ನಿಮಗೆ? ಬಿಸಿಲು ಕೈ ಮೇಲೆಲ್ಲ ಒಂಥರ ಶಾಡೋ ಬರ್ತಾಯಿದೆ ನೋಡಿ. ಅದರಿಂದ ವಿಡಿಯೋ ಮಾಡೋಕ್ಕೆ ಕಷ್ಟ. ನೋಡಿ ಎಷ್ಟು ಬೆಳಕು ಬರ್ತಾಯಿದೆ ಅಂಥೇಳಿ. ಡೈರೆಕ್ಟ್ ಬಿಸಿಲು ಹೊಡೆಯುತ್ತೆ, ತುಂಬ ದೊಡ್ಡ ಕಿಟಕಿ ಆಗಿರೋದ್ರಿಂದ. ಹಾಗೆ ಎಣ್ಣೆ ಕೂಡ ಖಾಲಿಯಾಗಿತ್ತು, ಹಾಗಾಗಿ ತರಿಸಿ ಅದನ್ನು ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಅಲ್ವಾ, ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ. ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಈಗ ಯೂಸ್ ಮಾಡ್ತೀನಿ ನಾನು. ನಮ್ಮನೇಲಿ ಸನ್ಫ್ಲವರ್ ಆಯಿಲೇ ಜಾಸ್ತಿ ಯೂಸ್ ಮಾಡೋದು. ನಿಮ್ಮನೇಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೋಧಿ ಹಿಟ್ಟು ಕೂಡ ಖಾಲಿಯಾಗಿತ್ತು, ಹಾಗಾಗಿ ಬಾಕ್ಸೆಲ್ಲ ತೊಳೆದಿಟ್ಟಿದ್ದೆ. ಈಗ ಗೋಧಿ ಹಿಟ್ಟನ್ನು ಕೂಡ ರಿಫಿಲ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಚಪಾತಿ ಮುದ್ದೆ ಎರಡು ಜಾಸ್ತಿ ತಿಂತೀವಿ, ಹಾಗಾಗಿ ನಾನು ಗೋಧಿ ಹಿಟ್ಟನ್ನು, ಆರ್ಗಾನಿಕ್ ಗೋಧಿ ಹಿಟ್ಟನ್ನು ತರಿಸ್ಕೊತೀನಿ. ಕಂಪ್ನಿ ಯಾವುದಾದ್ರೂ ಆಗಿರ್ಬೋದು, ಆದರೆ ಆರ್ಗಾನಿಕ್ ಗೋಧಿ ಹಿಟ್ಟನ್ನು ತರಿಸ್ಕೊಂಡು ಯೂಸ್ ಮಾಡ್ತೀನಿ. ಒಳ್ಳೇದಲ್ವಾ? ಇಲ್ಲ ಅಂತಂದರೆ ಡೈರೆಕ್ಟಾಗಿ ಒಳ್ಳೆ ಗೋಧಿಯನ್ನು ನೋಡಿ ತಂದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಪುಡಿ ಮಾಡಿಸ್ಕೊಂಡು. ಈಗಿನ ಊಟದಲ್ಲಿ ಪ್ರತಿಯೊಂದರಲ್ಲೂ ಕೆಮಿಕಲ್ ಮಿಕ್ಸ್ ಆಗೇ ಇರುತ್ತೆ. ಹಾಗಾಗಿ ಆದಷ್ಟು ನೋಡಿ ನಾವು ಸೇವಿಸುವಂಥ ಊಟ ಒಳ್ಳೆಯ ಆರೋಗ್ಯವಾಗಿರುವಂಥ ಪದಾರ್ಥಗಳನ್ನ ಉಪಯೋಗಿಸಿ ಅಡುಗೆಗಳನ್ನು ಮಾಡ್ಕೋಬೇಕು. ನಮ್ಮ ಹೆಲ್ತ್ ತುಂಬಾ ಮುಖ್ಯ ಅಲ್ವಾ? ಹಾಗಾಗಿ ಈಗ ಕ್ಯಾಪ್ಸಿಕಮ್ ಗೊಜ್ಜು ಮಾಡೋದಕ್ಕೆ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗ್ರೇವಿ ಟೈಪ್ ಬರಬೇಕಲ್ಲ ನಮಗೆ, ಹಾಗಾಗಿ ಅದಕ್ಕೆ ಕಡಲೆ ಬೀಜ ಮತ್ತು ಗಸಗಸೆ ಎರಡನ್ನೇ ಉಪಯೋಗಿಸೋದು. ಹಾಗಾಗಿ ಫಸ್ಟಿಗೆ ಸ್ವಲ್ಪ 1 ಕಪ್ಪು, ಚಿಕ್ಕ ಕಪ್ಪಲ್ಲಿ ಆಗುವಷ್ಟು 1 ಕಪ್ಪು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಗಸಗಸೆ ಹಾಕಬೇಕಾಗುತ್ತೆ. ಗಸಗಸೆ ಇದ್ದರೆ ಗಸಗಸೆ ಹಾಕ್ಬೋದು, ಇಲ್ಲ ಅಂತಂದರೆ ಹುರ್ಗಡ್ಲೆನ ಬೇಕಾದರೆ ಸೇರಿಸ್ಕೊಬೋದು. ನಾನಿಲ್ಲಿ ಗಸಗಸೆ ಮನೇಲಿತ್ತು, ಹಾಗಾಗಿ 1 ಸ್ಪೂನು ಗಸಗಸೆಯನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಗಸಗಸೆ ಫ್ರೈ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೋಬೇಕು, ತುಂಬ ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬೇಗನೆ ಸೀದೋಗುತ್ತೆ. ಇದೆರಡನ್ನೂ ಫ್ರೈ ಮಾಡಿಕೊಂಡು ಒಂದು ಸೈಡಿಗೆ ತೆಗೆದಿಟ್ಕೋಬೇಕಾಗುತ್ತೆ, ಅದು ತಣ್ಣಗಾಗಲಿ. ಅಷ್ಟೊತ್ತಿಗೆ ಇಲ್ಲಿ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಾದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ, ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ. ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತೀವಿ ಅಂತಂದರೆ 1 ನಿಮಿಷನೂ ಬೇಡ, ಬೇಗನೆ ಫ್ರೈ ಆಗುತ್ತೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಪ್ಲೇಟ್ ಮುಚ್ಚಿ ಬೇಗ ಫ್ರೈ ಆಗುತ್ತೆ ನೋಡಿ. ಇಷ್ಟ ಆದರೆ ಸಾಕು, ಅರ್ಧ ಫ್ರೈ ಆದರೆ ಸಾಕು. ಕ್ರಂಚಿಯಾಗಿ ಇರಬೇಕು ನಮಗೆ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿ. ನೋಡಿ ಈಗ ಆಗಿದೆ. ಈಗ ಇದಕ್ಕೆ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟು ದಪ್ಪನೇ ಕಟ್ ಮಾಡ್ಕೊಬೇಕು. ಸಣ್ಣದಾಗಿ ಕಟ್ ಮಾಡ್ಕೊತು ಅಂತಂದರೆ
ಅದು ಫ್ರೈ ಮಾಡೋ ಟೈಮಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಜಸ್ಟ್ ಈಗ ಒಂದು ಫ್ರೈ 2 ಸತಿ ಕೈ ಮಾಡಿಟ್ಕೊಂಡಿದ್ದಂಥ ಆಡಿಸಿ ಕಡಲೆಬೀಜ ಮತ್ತು ಗಸಗಸೆನ ಒಂದು ಚಿಕ್ಕ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನೀರು ಹಾಕಿ ತರಿಯಾಗಿ ನೀಟಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡಿರುವಂಥ ಮಿಶ್ರಣವನ್ನು ನಾವಿಲ್ಲಿ ಕ್ಯಾಪ್ಸಿಕಮ್ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ 1 ಸ್ಪೂನ್, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಹಾಗೆ ರುಬ್ಬಿರುವಂಥ ಕಡಲೆಬೀಜ ಮತ್ತು ಗಸಗಸೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಮಿಕ್ಸ್ ಕೊಟ್ಟಾದಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಗಟ್ಟಿ ತೆಳು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ನಮಗೆ ಸೂಪರಾಗಿರುವಂಥ ಕ್ಯಾಪ್ಸಿಕಮ್ ಗ್ರೇವಿ ಸೂಪರಾಗಿ ರೆಡಿ ಆಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಇದನ್ನು ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ದೋಸೆಗೆ, ಚಪಾತಿಗೆ, ಪೂರಿಗೆ, ಇದಕ್ಕೆಲ್ಲ ನಾನು ಜಾಸ್ತಿ ಇದನ್ನೇ ಮಾಡ್ತಿರ್ತೀನಿ. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರಾಗಿ ಒಂದು ಗೋಧಿ ರೆಡಿ ಆಗುತ್ತೆ. ಮಾಡ್ಕೊಂಡ್ಮೇಲೆ ಗೋಧಿ ಹಿಟ್ಟು ತಗೊಂಡು ಬಂದಿದ್ದಂಥ ಕವರ್ ಏನಿದೆ ಅದನ್ನು 2 ಮೂಲೆಯಲ್ಲೂ ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊತೀನಿ. ಏನಕ್ಕಪ್ಪ ಈ ಒಂದು ಕವರು ಅಂತಂದರೆ, ನೋಡಿ ಚಪಾತಿ ಒಸಿತೀವಲ್ವ ನಾವು, ಚಪಾತಿಯನ್ನು ಲಟ್ಟಿಸ್ಕೊಬೇಕಾದ್ರೆ ಗೋಧಿ ಹಿಟ್ಟೆಲ್ಲ ಸೈಡೆಲ್ಲ ಗಲೀಜಾಗುತ್ತೆ ಉದುರಿ. ಹಂಗಾಗಿ ಅದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಅಂತಂದರೆ ಈ ಒಂದು ಕವರನ್ನು ಕಟ್ ಮಾಡಿಕೊಂಡು ಕಿಚನ್ ಕೌಂಟರ್ ಟಾಪ್ ಏನಿದೆ ನೋಡಿ, ಅಲ್ಲಿ ನೀಟಾಗಿ ಹಾಕ್ಕೊತೀನಿ. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾನು ಚಪಾತಿಯನ್ನು ಲಟ್ಟಿಸ್ಕೊತೀನಿ. ನಾವು ಚಪಾತಿ ಮಾಡಬೇಕಾದ್ರೆ ಸೈಡಲ್ಲೆಲ್ಲ ಬೀಳುತ್ತಲ್ಲ ಗೋಧಿ ಹಿಟ್ಟೆಲ್ಲ, ಈ ಒಂದು ಕವರ್ ಮೇಲೆ ಇರುತ್ತೆ, ನೀಟಾಗೂ ಇರುತ್ತೆ, ಕೆಲಸನೂ ಬೇಗ ಆಗುತ್ತೆ. ಹಾಗಾಗಿ ಈ ಒಂದು ಕವರನ್ನು ಬಿಸಾಕದೆ ನಾನು ಈ ರೀತಿ ಉಪಯೋಗಿಸ್ಕೊತೀನಿ. ತರಕಾರಿ ಕಟ್ ಮಾಡಬೇಕಾದ್ರೆ ಆಗಿರ್ಬೋದು, ಈ ರೀತಿ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿರುತ್ತೆ, ಬೇಗನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ಆಗುತ್ತೆ ಅಂತೇಳಿ ನಾನು ಇದೊಂದು ಉಪಯೋಗಿಸ್ತೀನಿ. ನೋಡಿ, ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ನೋಡಿ, ಚಪಾತಿ ಲಟ್ಸುವಾಗ ಕೆಳಗಡೆ ಆ ಒಂದು ಕವರ್ ಹಾಕಿಕೊಂಡು ನಾನು ಮಾಡಿರೋದ್ರಿಂದ ಉದುರುವಂಥ ಗೋಧಿ ಹಿಟ್ಟೇನಿದೆ ಅದೆಲ್ಲ ಕವರ್ ಮೇಲೆ ಇತ್ತು. ಚಿಕನ್ ಸ್ಲ್ಯಾಬ್ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ. ಅದು ಹಾಕ್ದೆ ಡೈರೆಕ್ಟಾಗಿ ಮಾಡಿದರೆ ಚಿಕನ್ ಸ್ಲ್ಯಾಬ್ ಎಲ್ಲ ಗೋಧಿ ಹಿಟ್ಟನ್ನು ಎಲ್ಲ ಕಡೆ ಹರಡಿರ್ತಿತ್ತು. ಹಾಗಾಗಿ ಎಷ್ಟು ಒಂದು ಹೆಲ್ಪ್ ಆಯ್ತಲ್ವ ಈ ಒಂದು ಕವರನ್ನು ಈ ರೀತಿ ಕಟ್ ಮಾಡಿ ಯೂಸ್ ಮಾಡ್ತಾ ಇರೋದು. ತರಕಾರಿ ಕಟ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಈ ರೀತಿ ಚಪಾತಿ ಲಟ್ಸೋ ಟೈಮಲ್ಲಿ ಇದು ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿಟ್ಕೊತೀನಿ. ನೀವು ಕೂಡ ಗೋಧಿ ಹಿಟ್ಟಾಗಲಿ ಯಾವುದಾದ್ರು ಈ ಥರ ದೊಡ್ಡ ಕವರು ಸಿಗುವಂಥದ್ದು ದೊಡ್ಡ ಕವರ್ ಇದ್ದರೆ ಕಟ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ.
ನಾನು ಪ್ರತಿ ದಿವಸ ಮನೆ ಒರೆಸ್ಬೇಕಾದ್ರೆ ಕಲ್ಲುಪ್ಪನ್ನು ಹಾಕಿ ನೀರಿಗೆ ಮತ್ತೆ ಮನೆ ಒರೆಸ್ತೀನಿ. ಯಾಕಪ್ಪ ಅಂತಂದರೆ ಈ ಕಲ್ಲುಪ್ಪಲ್ಲಿ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಮನೆ ಒರೆಸುವ ನೀರಿಗೆ ನಾವು ಕಲ್ಲುಪ್ಪನ್ನು ಸೇರಿಸಿ ಮತ್ತೆ ಮನೆ ಒರೆಸ್ಬೇಕಾಗುತ್ತೆ. ಏಕೆ ಅಂತಂದರೆ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತಾರೆ, ಹಂಗೆ ಡೈರೆಕ್ಟಾಗಿ ಇವಾಗೆಲ್ಲ ಮುಂಚೆ ಹಳೆ ಕಾಲದಲ್ಲಾಗಿದ್ದರೆ ಹೊರಗಡೆ ನಲ್ಲಿ ಇರ್ತಿತ್ತು, ಹೊರಗಡೆ ಕಾಲು ತೊಳೆದು ಒಳಗಡೆ ಬರುವಂಥ ಪದ್ಧತಿ ಇತ್ತು. ಇವಾಗೆಲ್ಲ ಡೈರೆಕ್ಟಾಗಿ ಸ್ಲಿಪ್ಪರ್ ಬಿಟ್ಟು ಸೀದಾ ಮನೆ ಒಳಗಡೆ ಬರ್ತಾರೆ. ಹಾಗಾಗಿ ನಾವು ನೆಗೆಟಿವ್ ಎನರ್ಜಿಯನ್ನು ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ನಾವು ಮನೆ ಒಳಗಡೆ ತಂದಿರ್ತೀವಿ. ಹಾಗಾಗಿ ಫಸ್ಟಿಗೆ ನಾನು ವಾರಕ್ಕೆ 2ರಿಂದ 3 ಸತಿ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ತೀನಿ. ನೋಡಿ, ನಮ್ಮದು ಸ್ಟೇರ್ ಕೇಸ್ ಒಳಗಡೆ ಡೂಪ್ಲೆಕ್ಸ್ ಆಗಿರೋದ್ರಿಂದ ಸ್ಟೇರ್ ಕೇಸ್ ಹತ್ತುವಾಗ ಪುನೀತ್ ಅವರ ಒಂದು ಫೋಟೋ ಹಾಕಿದ್ದೀನಿ. ಇದು ನನ್ನ ಫ್ರೆಂಡ್ ನನ್ನ ಬರ್ತ್ಡೇಗೆ ಕೊಟ್ಟಂಥ ಫೋಟೋ. ಅದು ತುಂಬಾ ಇಷ್ಟ. ಆ ಒಂದು ಫೋಟೋ ಅಂದರೆ ನನಗೇನೋ ಒಂದು ರೀತಿ ಸೆಂಟಿಮೆಂಟ್ ಆ ಫೋಟೋ. ಹಾಗಾಗಿ ನನಗೆ ಕಾಣೋ ಥರನೇ ಹಾಕಿಟ್ಟಿದ್ದೀನಿ. ನೋಡಿ, ಫಸ್ಟಿಗೆ ಉಪ್ಪು ಹಾಕಿದ ನೀರಿನಲ್ಲಿ ಮೇಲಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಮನೆ ಒರೆಸೋಕ್ಕೆ ನನಗೆ ಅರ್ಧ ಗಂಟೆ ಮೇಲೆ ಬೇಕು. ಏಕೆಂದರೆ ಮೇಲ್ಗಡೆ ಸ್ಟೇರ್ ಕೇಸು, ರೂಮ್ಗಳು, ಮತ್ತು ಮೇಲ್ಗಡೆ ಹಾಲು, ಮತ್ತು ಕೆಳಗಡೆ ನಮ್ಮ ಡೈನಿಂಗ್ ಹಾಲು, ಅಡುಗೆ ಮನೆ, ರೂಮು ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 1 ಅವರ್ ಹತ್ತತ್ರ ಬೇಕಾಗುತ್ತೆ. ಹಾಗಾಗಿ ನೋಡಿ, ನಮ್ಮ ಮನೇಲಿ ಒಂದೇ ಥರ 2 ಬೆಕ್ಕಿತ್ತು. ಆದರೆ ಲಾಸ್ಟ್ ಟೈಮ್ ಮನೆ ಇಂಟೀರಿಯರ್ ಕೆಲಸ ಮಾಡಿಸ್ಬೇಕಾದ್ರೆ ಒಂದು ಬೆಕ್ಕನ್ನು ಯಾರೋ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತುಂಬಾ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಅವೆರಡು, ಈ ಬೆಕ್ಕು ತುಂಬಾ ಸ್ವಲ್ಪ ಸಾಫ್ಟ್, ಇನ್ನೊಂದು ಕಳೆದೋಯ್ತಲ್ಲ ಆ ಬೆಕ್ಕು ಬಂದು ತುಂಬಾ ಚೂಟಿ ಇತ್ತದು. ಅದು ಕಳೆದೋದ್ಮೇಲೆ ಇದು ತುಂಬಾ ಒಂಥರ ಸಪ್ಪಗಾಗ್ಬಿಟ್ಟಿದೆ. ಬೇಜಾರಾಗುತ್ತೆ. ಅದಕ್ಕೊಂದಕ್ಕೆ ಇರೋದಕ್ಕೆ ಆಗ್ತಾಯಿಲ್ಲ ಪಾಪ.
ನೋಡಿ, ನಂದು ಒಂದು ಚಿಕನ್ ಕರಿ ಕುರ್ತಿ ವೈಟ್ ಕಲರ್ ಇದೆ. ಆ ಒಂದು ಟಾಪನ್ನು ಯೂಸ್ ಮಾಡಿದ್ಮೇಲೆ ನಾನು ವೈಟ್ ಟಾಪ್ ಆಗಿರೋದ್ರಿಂದ ಒಂದೇ ಸತಿ ಯೂಸ್ ಮಾಡೋಕ್ಕಾಗುತ್ತೆ. ಒಂದು ಸತಿ ಯೂಸ್ ಮಾಡಿ ಮತ್ತೆ ವಾಶ್ ಮಾಡಲೇಬೇಕು. ಆ ವೈಟ್ ಕಲರ್ ಟಾಪ್ ಮತ್ತೆ ಪಳಪಳ ಅಂತ ವೈಟ್ ಆಗಬೇಕು ಅಂತಂದರೆ ನಾನೇನು ಮಾಡ್ತೀನಿ ಅಂತಂದರೆ, ಬಟ್ಟೆ ಸೋಡಾ ಸ್ವಲ್ಪ ಅದ್ರ ಜೊತೆಗೆ ಆಲ ಎರಡನ್ನೂ ಹಾಕಿ ನೀರಿನಲ್ಲಿ ಚೆನ್ನಾಗಿ ನೆನೆಸಿಡ್ತೀನಿ ಒಂದು ದಿವಸ ಎಲ್ಲ. ಮತ್ತು ಮಾರನೇ ದಿವಸ ವಾಷಿಂಗ್ ಮಿಷಿನ್ಗಾದರೂ ಹಾಕ್ಕೊಬೋದು, ಅಥವಾ ಕೈಯಲ್ಲಿ ಒಗೆಯೋದಾದರೆ ಕೈಯಲ್ಲಾದರೂ ಒಗಿಬೋದು. ಆವಾಗ ಫುಲ್ಲು ಕ್ಲೀನ್ ಆಗುತ್ತೆ. ನೋಡಿ, ವೈಟ್ ಕಲರ್ ಟಾಪ್ ಅದು ಒಂದು ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ, ಒಂದು ಸ್ವಲ್ಪ ಮಾಸ್ ಹೋದಂಗೆ ಆಗಿದೆ. ಹಂಗಾಗಿ ಈಗ ನೆನೆಸಿಡ್ತಾ ಇದ್ದೀನಿ. ಈ ರೀತಿ ನೆನೆಸಿ ಮತ್ತೆ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ವೈಟ್ ಕಲರ್ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ನಾಳೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅದು ಬಟ್ಟೆ ಅಂಥೇಳಿ. ಇವತ್ತು ಒಂದು ದಿವಸ ನೆನೆಸೋಕ್ಕೆ ಇಲ್ಲಿ ಇಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾವು ಯಾವ ಒಂದು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ ಲಿಕ್ವಿಡ್, ಅದನ್ನು ಸ್ವಲ್ಪ ಹಾಕಿ ನೆನೆಸಿಡಬೇಕು. ತುಂಬ ಚೆನ್ನಾಗಿ ಕೊಳೆ ಕ್ಲೀನ್ ಆಗುತ್ತೆ. ವೈಟ್ ಆಗಲಿ ಬೇರೆ ಕಲರ್ ಬಟ್ಟೆನೂ ಅಷ್ಟೇ, ಎಷ್ಟೇ ಕೊಳೆ ಇದೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಸಂಜೆನೇ ಆಯಿತು. ಸಂಜೆಗೆ ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಗ ಸ್ವಲ್ಪ ಏನಾದರೂ ತಿಂಡಿ ಬೇಕು ಅಂತಂದ, ಹಂಗಾಗಿ ಅವನಿಗೆ ಸ್ವಲ್ಪ ಉಪ್ಪಿಟ್ಟು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನದ ಅಡುಗೆ ನೆನ್ನೆ ಸ್ವಲ್ಪ ಸಾಂಬಾರಿತ್ತು, ಅದನ್ನೇ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು. ಹಾಗಾಗಿ ಈಗ ನೈಟ್ ಊಟಕ್ಕೆ ಮೂಲಂಗಿ ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಮನೇಲಿ ಕಾಫಿಗಾಗಲಿ ಟೀಗಾಗಲಿ ಜ್ಯೂಸ್ಗಾಗಲಿ ನಾವು ಸಕ್ಕರೆಯನ್ನು ಉಪಯೋಗಿಸೋದಿಲ್ಲ. ಆದಷ್ಟು ಬೆಲ್ಲವನ್ನೇ ಉಪಯೋಗಿಸೋದಕ್ಕೆ ಟ್ರೈ ಮಾಡ್ತೀವಿ. ಹೊರಗಡೆಯಿಂದ ಯಾರಾದರೂ ಬಂದರೆ ಮಾತ್ರನೇ ನಾನು ಸಕ್ಕರೆನ ಉಪಯೋಗಿಸಿ ಮಾಡಿಕೊಡೋ ಅಂಥದ್ದು. ನಮ್ಮ ಮನೇಲಿ ಮನೆಯವ್ರಿಗೆ ಮಾಡಿಕೊಡೋದಾದರೆ ಮಕ್ಕಳಿಗೆ, ನಮ್ಮ ಮನೆಗೆ ನನಗೆ ಬೆಲ್ಲವನ್ನೇ ಉಪಯೋಗಿಸಿ ನಾವು ಟೀ ಕಾಫಿ ಪ್ರತಿಯೊಂದೂ ಬೆಲ್ಲನೇ ಹಾಕಿ ಮಾಡೋದು. ಸಕ್ಕರೆ ಉಪಯೋಗಿಸೋದೇ ಇಲ್ಲ ನಾವು. ನೋಡಿ, ಈಗ ನೈಟ್ ಊಟಕ್ಕೆ ಮೂಲಂಗಿ ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಮೂಲಂಗಿ ಸಿಪ್ಪೆಯನ್ನು ತೆಗೆದು ನೀಟಾಗಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ. ಮೂಲಂಗಿ ಸಿಪ್ಪೆನ ತೆಗೆದುಕೊಂಡಾದ್ಮೇಲೆ ನೀಟಾಗಿ 2 ಸತಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೂಲಂಗಿಯನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ, ಉರ್ಗಡ್ಲೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣನ್ನು ತಗೊಂಡಿದ್ದೀನಿ. ಎಲ್ಲವನ್ನು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಪ್ರತಿಯೊಂದು ಸಾಂಬಾರಾಗಲಿ ಯಾವುದೋ ಒಂದು ರೀತಿ ಸಾಂಬಾರು ಕರಿ ಇಂಥದ್ದೆಲ್ಲ ಮಾಡಬೇಕಾದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ಮಸಾಲೆಯನ್ನು ಗ್ರೈಂಡ್ ಮಾಡ್ತೀನಿ. ನೋಡಿ, ಇಲ್ಲಿ ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ, ಉರ್ಗಡ್ಲೆ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಎಲ್ಲ ಈ ಎಣ್ಣೆಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈ ಬಾಡಿಸ್ಕೊಂಡಿರುವಂಥ ಮಸಾಲೆ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವಿಲ್ಲಿ ಮೂಲಂಗಿಯನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇದು ಒಂದು 3 ರಿಂದ 4 ನಿಮಿಷ ಬೇಯುವಷ್ಟೊತ್ತಿಗೆ ನನಗಿಲ್ಲಿ ಮಸಾಲೆ ತಣ್ಣಗಾಗಿದೆ. ನಾನು ಮಸಾಲೆ ರುಬ್ಕೊಂಡ್ಬರ್ತೀನಿ. ರುಬ್ಕೊಂಡಿರುವಂಥ ಮಸಾಲೆಯನ್ನು ಮೂಲಂಗಿ ಬೇಯಕ್ಕಿಟ್ಟಿರುವಂಥ ಪಾತ್ರೆಗೆ ಸೇರಿಸ್ಕೊಂಡು ಇಲ್ಲಿ ಮಿಕ್ಸಿ ಮಾಡ್ಕೋಬೇಕಾದ್ರೆ 1 ಸ್ಪೂನು 1-2 ಸ್ಪೂನು ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಅಂದರೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮೂಲಂಗಿ ಬೇಯಿಸಿರುವಂಥ ಪಾತ್ರೆಗೆ ಈ ಮಸಾಲೆಯನ್ನು ಕೂಡ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಕುದಿಯೋಕ್ಕೆ ಬಿಡ್ತೀನಿ ಸಾಂಬಾರನ್ನು. 1-2 ಕುದಿ ಬಂದಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ. ಇಷ್ಟೇ ಸಿಂಪಲ್ ಸಾಂಬಾರು ಇದು, ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸತಿ ನಾವು ತರಕಾರಿ ಹಾಕಿ ಸಾಂಬಾರು ಮಾಡ್ತಾನೆ ಇರ್ತೀವಿ. ಹಂಗಾಗಿ ಒಂದೊಂದು ಸತ ಈ ಥರ ಬೇಳೆ ಇಲ್ಲದೆ ಸಾಂಬಾರನ್ನು ಮಾಡಿಕೊಂಡಾಗ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ತುಂಬ ಇಷ್ಟನೂ ಆಗುತ್ತೆ ಎಲ್ಲರಿಗೂ. ನೋಡಿ, ಈಗ ಕುದಿ ಬರ್ತಾಯಿದೆ. ಎಣ್ಣೆ ಸಾಸಿವೆ
ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಸೇರಿಸಿ ಈಗ ಸಾಂಬಾರು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗೆಲ್ಲ ಇತ್ತು ಅಂಥೇಳಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಲ್ಲಿ ಉದುರಿಸಿದ್ದೀನಿ ಸಾಂಬಾರಿಗೆ. ಈಗ ಒಂದು ಹೊಸ ರೀತಿಯ ಒಂದು ವಡೆಯನ್ನು ಟ್ರೈ ಮಾಡ್ತಾಯಿದ್ದೀನಿ. ಕಡಲೆಪುರಿ ಇತ್ತು, ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡ್ಬಂದಿದ್ದು. ಆ ಕಡಲೆಪುರಿಯನ್ನು ಜೊತೆಗೆ ರಾತ್ರಿ ಉಳಿದ ಸ್ವಲ್ಪ ಅನ್ನವನ್ನು ಸೇರಿಸಿ ಒಂದು ವಡೆಯನ್ನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಕಡಲೆಪುರಿ ವಡೆ ಅಂತಂದಾದರೂ ಅಂದ್ಕೊಬೋದು. ಸೇಮ್ ಉದ್ದಿನ ವಡೆ ಹೆಂಗಿರುತ್ತೆ ಹಂಗೆ ಇರುತ್ತೆ, ಅಷ್ಟೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಕೂಡ. ಇದಕ್ಕೆ ಒಂದು 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಆ ಮಿಕ್ಸಿ ಜಾರ್ಗೆ ರಾತ್ರಿ ಉಳಿದಿರುವಂಥ ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ, ಜೊತೆಗೆ ಕಡಲೆಪುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ರಾತ್ರಿ ಅನ್ನ ಉಳಿದಿತ್ತು ಅಂತ ಸೇರಿಸ್ಕೊತಾ ಇದ್ದೀನಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ಬರೀ ಕಡಲೆಪುರಿಯಲ್ಲೇ ಮಾಡ್ಕೊಬೋದು. ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೀರು ಹಾಕಿದೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಇಷ್ಟೇ ಇರಬೇಕು. ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ನಾವು ವಡೆಯನ್ನು ತಟ್ಟೋಕ್ಕಾಗೋದಿಲ್ಲ. ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬ್ರೆಡ್ ಕ್ರಮ್ಸನ್ನು ಹಾಕ್ತಾಯಿದ್ದೀನಿ, ಅಂದರೆ ಬ್ರೆಡ್ ಅಥವಾ ಬನ್ನು, ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಟ್ಟಿರುವಂಥ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕ್ಕೊಳ್ಳದೆ ಇದೇ ರೀತಿ ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರು ಜಾಸ್ತಿ ಹಾಕ್ತು ಅಂತಂದರೆ ವಡೆ ಆಕಾರದಲ್ಲಿ ಬರೋದಿಲ್ಲ, ಬೋಂಡ ಆಕಾರ ಆಗಿಬಿಡುತ್ತೆ. ಹಾಗಾಗಿ ನೀರನ್ನು ಕಡಿಮೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ನೋಡಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯೋಷ್ಟೊತ್ತಿಗೆ ಇದನ್ನೊಂದು 10 ನಿಮಿಷ ನೆನೆಯಲಿಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹಾಗೆ ಬ್ರೆಡ್ ಕ್ರಮ್ಸನ್ನು ಕೂಡ ಹಾಕಿದ್ದೀವಲ್ವ. ಒಂದು 10 ನಿಮಿಷ ಎಣ್ಣೆ ಕಾಯೋ ತನಕ ನಾವು ಇದನ್ನು ಬೇಕಾದರೆ ನೆನೆಯಲಿಕ್ಕೆ ಬಿಡ್ಬೋದು. ಇದು ನೆನೆಯೋಷ್ಟೊತ್ತಿಗೆ ನಾನಿಲ್ಲಿ ಎಣ್ಣೆಯನ್ನು ಕಾಯಿಸ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನಾನಿಲ್ಲಿ ತೂತೊಡೆ ಶೇಪಲ್ಲಿ ಪ್ರತಿಯೊಂದನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ತಟ್ಕೋಬೋದು. ನಾನಿಲ್ಲಿ ಉದ್ದಿನ ವಡೆ ಮಾಡ್ತೀವಲ್ವ, ಅದೇ ರೀತಿ ತಟ್ಟಿಟ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದನ್ನು. ತುಂಬ ಸಣ್ಣ ಫ್ಲೇಮಲ್ಲಿ ಈ ಒಂದು ವಡೆಯನ್ನು ಬೇಯಿಸ್ಬೇಕಾಗುತ್ತೆ 2 ಸೈಡು. ಈಗ ಒಂದೊಂದನ್ನೇ ಎಣ್ಣೆಗೆ ಹಾಕಿ 2 ಸೈಡು ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ಟೈಮು ಟ್ರೈ ಮಾಡಿದ್ದು ನಾನು, ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಕೆಲವೊಂದು ಸಲ ಮನೆಗೆ ಕಡಲೆಪುರಿಯನ್ನು ತೊಗೊಂಬಂದಿರ್ತೀವಿ, ಅದು ಖಾಲಿನೇ ಆಗೋದಿಲ್ಲ. ನನಗೆ ಸಾರಾಗಿರ್ಬೋದು, ಇದನ್ನೆಲ್ಲವನ್ನು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಜೊತೆಗೆ ಕ್ಯಾಪ್ಸಿಕಮ್ ಗ್ರೇವಿ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.